ತಾಲೂಕು ದೊಡ್ಡಮಕ್ಕೆ ಹೋಬಳಿ ನಿಲುವಾಕಿಲು ಗ್ರಾಮದಲ್ಲಿ ಯಾವುದೇ ನೋಟಿಸ್ ನೀಡದೆ ತಹಸೀಲ್ದಾರ್ ಸೌಮ್ಯ ಅವರ ಸಮ್ಮುಖದಲ್ಲಿ ಏಕಾಏಕಿ ಮನೆ ಮೇಲ್ಛಾವಣಿ ನೆಲಸಮ ಮಾಡಿರುವುದು ಬೆಳಕಿಗೆ ಬಂದಿದೆ. ಸುದ್ದಿಗಾರರ ಜೊತೆ ಮಾತನಾಡಿದ ಮನೆ ಮಾಲೀಕ, ನಾವು ಸುಮಾರು 80 ವರ್ಷಗಳಿಂದ ಮನೆಯಲ್ಲಿ ವಾಸವಿದ್ದೇವೆ ಮತ್ತು ಇಲ್ಲಿ ಯಾವುದೇ ರಸ್ತೆ ಇಲ್ಲ. ನಾವು ಮಣ್ಣಿನ ಮನೆಯಲ್ಲಿ ವಾಸವಿದ್ದೇವೆ. ಆದರೆ ತಹಸೀಲ್ದಾರ್ ಸೌಮ್ಯ ಅವರು ಸ್ಥಳ ಪರಿಶೀಲನೆ ವೇಳೆ ಗ್ರಾಮಸ್ಥರ ಜೊತೆಯಲ್ಲಿ ಮಾತನಾಡುವ ವೇಳೆ ಗ್ರಾಮದ ಕೆಲವು ಬಲಿಷ್ಠ ಮತ್ತು ಹಣಬಲ ಹಾಗೂ ರಾಜಕೀಯ ಬಲ ಹೊಂದಿರುವ ವ್ಯಕ್ತಿಗಳು ಕಂಡಕ್ಟರ್ ದಿನೇಶ್ ಹಾಗೂ ಅವನ ಸಹಚರರು ನಮ್ಮ ಮನೆಯ ಹಂಚನ್ನ ಇಳಿಸಿರ್ತಾರೆ. ನಾವು ಮನೆಯಲ್ಲಿ ಇರದೇ ಇದ್ದಾಗ ಏಕಾಏಕಿ ಹಂಚು ಇಳಿಸಿ ಕೆಳಗೆ ಇಟ್ಟಿದ್ದಾರೆ. ನಮಗೆ ತಾಲೂಕು ಆಡಳಿತ ಅನ್ಯಾಯ ಮಾಡಿದ ಅವರ ಸಮ್ಮುಖದಲ್ಲೇ ಇಂತಹ ಘಟನೆ ನಡೆದಿದೆ ಎಂದು ತಹಸೀಲ್ದಾರ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ದೇವಸ್ಥಾನದ್ದು ನಾನು ಕೇಳಿಕೊಡ್ತೀನಿ ಜಾನು ಸಾಕು. ಅಂದ್ರೆ ಇವ್ರ ಕುಟ್ಟೆ ಗದ್ರಾಡ್ತಿದ್ರು. ಮುರಿಯಯ್ಯ ಕೀಳೆ ಏನು ಕಾನೂನೇ ಕೇಳಲಿಲ್ಲ ಅವ್ರು ಮೇಡಮ್. ಮುರಿಯಯ್ಯ ನೀನು ಅಂತ ಇವ್ರು ಒಬ್ಬರು ನಿಂತಿದ್ರು, ಯಾರು ಇತ್ತಿಲ್ಲ. ನಾನಿದ್ದೆ ತೆಗಿಯಯ್ಯ ಅಂದ್ರು. ಆಮೇಲೆ ನಾನು ತಳ್ಳಿಂದ ಕಟ್ಟವ್ರೆ ನಮ್ಮನ್ನ ತಗಿಸ್ಬಿಟ್ಟು, ನೀವು ಅವಾಗ ನಮ್ನೆಲ್ಲ ಬಿಚ್ಚಿಸ್ಬಿಟ್ರಿ, ನೀವು ತಳ್ಳಿಂದ ಕಟ್ಟಿಸ್ಕೊ ಬಂದ್ಬಿಟ್ಟು ಇವತ್ತು ತಗ್ಸಕ್ ಬಂದಿದ್ದೀರಲ್ಲ ಅನ್ನೋದಕ್ಕೆ ಮುರಿರೆ ಇಲ್ಲ ಜೋರ್ ಮಾಡ್ತಿದ್ರು. ಆಮೇಲೆ ಯಾವ್ಯಾವ್ದೋ ಇದಾದ್ಮೇಲೆ ಅವ ಅಮ್ಮ ಮೇಡಮ್ ನಾವೆಲ್ಲ ಹೇಳಿದ್ಮೇಲೆ ಸುಮ್ಮನೆ ನಿಂತ್ಕೊಂಡ್ರು. ತಹಸೀಲ್ದಾರ್ ಮುಂದೆನೆ ಮನೆ ಮುರಿದಾಕಿದ್ರು. ನಿಂತಿದ್ರು ನಮ್ಮ ಮನೆ ನೇರದಲ್ಲಿ. ಅವ್ರಿದ್ದಂಗೆ ಬಂದು ಹತ್ತಿ ಮುರಿದ್ರು ಎಲ್ಲರೂ ದಬ್ಬಳಿಕೆ ಮಾಡಿ. ಅವ್ರಾರುವೆ ಬುಡಿ ಕಟ್ಟಿದ ಮನೆ ಮಣ್ಣಿನ ಗೋಡೆ ಅದು ಮುರಿಬೇಡ್ದು ಅಂತ ಅವ್ರಿಗೊಂಚು ಒಂದ್ ಮಾತು ಹೇಳಲಿಲ್ಲ. ಆಮೇಲೆ ಬದಲಾಯಿಸಿದ್ರು ಮೇಡಮ್. ಇದು ಯಾರು ಮೊದಲು ಈ ಮನೆಯನ್ನ ಮುರಿದವರು? ಬಂದ್ರು ನಮ್ಮೂರೇ ಒಬ್ರು ಕಂಡಕ್ಟ್ರು. ಏನ್ ಹೆಸರು ಅವ್ರದ್ದು? ದಿನೇಶ್ ಅಂತನಾ? ಆಮೇಲೆ ಒಬ್ರು ಐನರ್ಗಳು ಶಂಕರ, ಆಮೇಲೆ ಶ್ರೀನಿವಾಸ, ಆಮೇಲೆ ಇನ್ನು ಸುಬ್ರಹ್ಮಣ್ಯನವರು, ಸತ್ಯನಾರಾಯಣ, ಎಷ್ಟು 10-15 ಜನ ಹತ್ಬಿಟ್ಟು ಮನೆ ಒಳಗ ಕುಂಟವ್ನೆ. ಇವ್ರೆಲ್ಲ ಎಲ್ಲ ಫಂಕ್ಷನ್ಗೆ ಹೋಗಿದ್ರು, ಮನೆ ಮುರಿದವ್ರೆ. ಯಾರಾದ್ರೂ ನೋಟಿಸ್ ಕೊಟ್ಟಿದ್ರಾ? ಯಾರು ಕೊಟ್ಟಿಲ್ಲ. ಯಾರು ಅಧಿಕಾರಿಗಳು ಬಂದಿದ್ರಾ? ಇಲ್ಲ. ಈ ಜಾಗ ಯಾರ್ದು? ಜಾಗ ನೋಡಿ ಸರ್, ತಹಸೀಲ್ದಾರ್ ಬಂದಿದ್ರು. ತಹಸೀಲ್ದಾರ್ ಮೇಡಮ್ ಬಂದಿತ್ತು. ಮೇಡಮ್ಗೆ ಹೇಳಿದೆ, ಮೇಡಮ್ ನಮಗೆ 50 ವರ್ಷ ನಾವು ಇಲ್ಲಿ ಜೀವನ ಮಾಡ್ತಾ ಇದ್ದೀವಿ ನೋಡಿ, ಈ ಮನೆ ಕಟ್ಟಿ 50 ವರ್ಷ ಆಗಿದೆ, ಈಗ ಬಂದು ಉಂಟಿಸ್ತಾವ್ರೆ, ಖಂಡಿತ ನಾವು ಬಿಡೋದಿಲ್ಲ. ಇಷ್ಟು ದಿನ ಎಲ್ಲಿ ಹೋಗಿದ್ರು ಇವರೆಲ್ಲ? ನಾನು ಕಾಣೋಂಗೆ ಹುಡ್ತವ್ರು, ಈಗ ಹುಟ್ಟಿರೋರು ಎಲ್ಲನೂ ಬಂದು ಮುರಿದಾಕ್ತಾವ್ರೆ. ನಮಗೆ ಈ ಜಾಗ ಹಳಬ್ರು ಕೊಟ್ಟಿದ್ರು. ಹಿಂದೆ 2.5 ಎಕರೆ ಅಕ್ವೈರ್ ಮಾಡಿ 40 ಮನೆ ಕೊಟ್ಟು 2 ರೋಡ್ ಮಾಡಿ ಕೊಟ್ಟವ್ರೆ. ಈಗ ಇದನ್ನು ಈ ಥರ ಮಾಡಿ ಹಾಕಿದ್ರೆ ನಮಗೆ ಟಾರ್ಚರ್ ಕೊಡ್ತಾವ್ರೆ, ಜಗಳ ವಗರಿಗೆ ಬರ್ತಾರೆ. ಮೇಡಮ್ ನಾವು ಬಿಡೋದಿಲ್ಲ ಅನ್ನೋದಕ್ಕೆ ಅವ್ರು ಬೋದ್ರು. ನಿಮಗೆ ಈ ಹಂಚಿನ ಮನೆ ಇಳ್ಕೋಕ್ಕೆ ನಿಮ್ಗೇನು ಅಧಿಕಾರ? ನೀವು ಯಾಕೆ ಇಳಿಕಿದ್ರಿ ಅಂತ ಮೇಡಮ್ ಕೇಳಿದ್ಮೇಲೆ ಎಲ್ಲ ಹೋದ್ರು ಸ್ವಾಮಿ. ಬುಳ್ಳು ತಹಸೀಲ್ದಾರ್ ಕೇಳಿದ್ಮೇಲೆ ಅದಕ್ಕಿಂತ ಮುಂಚಿತವಾಗಿ ಇವರೆಲ್ಲ ಅಷ್ಟೈತೆಲ್ಲ ಬಡ್ದಾಕಿದ್ರು ಸ್ವಾಮಿ. ಪೂರ್ತಾವ ಎಲ್ಲ ಇಳಿಕೆ ಹಾಕಿದ್ರು ಪೂರ್ತಾವ. ಒಬ್ಬ ಅಂಗವಿಕಲ ಅವನೇ, ಅವನಿಗೆ ಬಾತ್ರೂಮ್ ಬೇಕು.